ಏಡ್ಸ್ ಸ್ಟಾಪ್ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆರ್ ನಗರದ ಹಾಲಿ ಬಿಜೆಪಿ ಎಂಎಲ್ಎ ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ತನ್ನ ಮೇಲೆ ರೇಪ್ ಮಾಡಿ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಮುನಿರತ್ನ ವಿರುದ್ಧ ಆರೋಪಿಸಿ ಓರ್ವ ಸಂತ್ರಸ್ತೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಆಕೆಯ ಹೇಳಿಕೆಯನ್ನು ಆಧರಿಸಿ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರ್ಎಂಸಿಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನು ಕೈಗೊಳ್ಳುತ್ತಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಅನ್ನು ನಿಮ್ಮ ಪವರ್ ಟಿವಿ ಬಯಲು ಮಾಡಿತ್ತು. ಸೆಪ್ಟೆಂಬರ್ 18ನೇ ತಾರೀಕು ಮುನಿರತ್ನ ವಿರುದ್ಧ ಏಡ್ಸ್ ಟ್ರ್ಯಾಪ್ ಮತ್ತು ಹನಿ ಟ್ರ್ಯಾಪ್ ವಿಚಾರವನ್ನ ಸಾಕ್ಷಿ ಸಮೇತ ಪವರ್ ಟಿವಿ ನಾಡಿನ ಮುಂದಿಟ್ಟಿತ್ತು. ಅದಕ್ಕೆ ಪುರಾವೆ ಅನ್ನೋ ರೀತಿಯಲ್ಲಿ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ A1 ಮುನಿರತ್ನ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ಆಗಿರೋದು. A1 ಮುನಿರತ್ನ, A2, A3, A4, A5 ಅನ್ನೋನ್ ಪರ್ಸನ್ಸ್ ಅಂತ ಹಾಕಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಒಬ್ಬರು ಸಂತ್ರಸ್ತೆ ವಿಡಿಯೋ ಮಾಡಿ ತಾನು ಆತ್ಮಹತ್ಯೆ ಮಾಡ್ಕೋತೀನಿ, ತನಗೆ ಹಿಂಗಾಗಿದೆ, ತನಗೆ ಏಡ್ಸ್ ಬಂದಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ನನಗೆ ಬದುಕೋದಕ್ಕೆ ಇನ್ಯಾವುದೇ ಅಂಶಗಳು ಉಳಿದಿಲ್ಲ, ನನ್ನ ಸಾವಿಗೆ ಮುನಿರತ್ನ ಕಾರಣ ಅಂತ ವಿಡಿಯೋ ಮಾಡಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. ಚಿಂತಾಜನಕವಾಗಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಫೈನಲಿ ಎಫ್ಐಆರ್ ಆಗಿದೆ. ಈಗ ಏನೇನಿದೆ ಎಫ್ಐಆರ್ ನಲ್ಲಿ ಪ್ರಮುಖವಾಗಿ? ಇದು ಮತ್ತೊಂದ್ಸಲ ಮುನಿರತ್ನ ಅವರ ಬಂಧನಕ್ಕೆ ಎಡೆ ಮಾಡಿಕೊಡಬಹುದಾ? ಖಂಡಿತವೂ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನ ಆ ಮಹಿಳೆ ಮಾಡಿರ್ತಕ್ಕಂಥದ್ದು. ತನ್ನ ಮೇಲೆ ರೇಪ್ ಮಾಡಿ ಏಡ್ಸ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿ ಇದೀಗ ಏನು ಆರ್ ನಗರದ ಹಾಲಿ ಬಿಜೆಪಿ ಎಂಎಲ್ಎ ಏನಿದ್ದಾರೆ ಮುನಿರತ್ನ ಅವರ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಮುನಿರತ್ನನೇ A1 ಆಗಿರ್ತಕ್ಕಂಥದ್ದು. ಇನ್ನು 3 ಜನ A2, A3, A4 ಮತ್ತೆ ಅನ್ನೋನ್ ಪರ್ಸನ್ ಅಂತ ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ RMCಯಾರ್ಡ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಈ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಮುನಿರತ್ನ ಅವರು ಏನು ಯಾವುದೋ ಒಂದು ವಿಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ತಮ್ಮ ಆಪ್ತರ ಏನು ಸಹಾಯಕ ಏನಿದೆ ಆತನ ಮೂಲಕ ನನ್ನ ಮೇಲೆ ಅತ್ಯಾಚಾರವನ್ನ ಬಲವಂತವಾಗಿ ಮಾಡ್ತಿದ್ದಾರೆ ಕಣ್ಣ ಮುಂದೆ ಕೂತ್ಕೊಂಡು, ಜೊತೆಗೆ ಏಡ್ಸ್ ಇಂಜೆಕ್ಷನ್ ಅನ್ನು ಸಹ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗಂಭೀರವಾಗಿರ್ತಕ್ಕಂತಹ ಆರೋಪವನ್ನ ಇದೀಗ ಆ ಮಹಿಳೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥ. ಈಗ ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡು ಎಫ್ಐಆರ್ ಅನ್ನು ಸಹ ಪೊಲೀಸರು ಮಾಡಿರ್ತಕ್ಕಂಥ. ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಮುನಿರತ್ನವರ ಮತ್ತೆ ಬಂಧನವಾಗುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಇದೀಗ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ ಮಾಡಿರ್ತಕ್ಕಂತಹ ಪ್ರಕರಣಗಳು ಏನಿದಾವೆ ಓಕೆ, ರೈಟ್. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ. ಸೊ ಒಟ್ಟಾರೆ ಈಗ ಮತ್ತೆ ಮುನಿರತ್ನ ವಿರುದ್ಧದ ಪ್ರಕರಣ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಈ ಎಫ್ಐಆರ್ ಮುನಿರತ್ನ ಬಂಧನಕ್ಕೂ ಕೂಡ ಎಡೆ ಮಾಡಿಕೊಡುವ ಎಲ್ಲ ಲಕ್ಷಣಗಳು ಈಗ ಸದ್ಯ ಗೋಚರ ಆಗ್ತಾ ಇದೆ. RMCಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಮುನಿರತ್ನ ವಿರುದ್ಧ ಹಲವು ಗಂಭೀರ ಸೆಕ್ಷನ್ಗಳನ್ನು ಈ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಈ ಸೆಕ್ಷನ್ಗಳನ್ನು ಗಮನಿಸಿದ್ರೆ ಮತ್ತೆ ಅರೆಸ್ಟ್ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೊಂದು ಪ್ರಕರಣದಲ್ಲಿ ಈಗ ಶಾಸಕ ಮುನಿರತ್ನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸೆಪ್ಟೆಂಬರ್ 18ನೇ ತಾರೀಕು ಕಳೆದ ವರ್ಷ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಕಹಾನಿಯನ್ನು ನಾವೇ ಬಿತ್ತರಪಡಿಸಿದ್ವಿ. ಆ ಸಂದರ್ಭದಲ್ಲಿ ಹಲವರು ಪ್ರಶ್ನೆ ಮಾಡಿದ್ರು, ಹಂಗಲ್ಲ ಇರೋದಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯ ಹಿಂಗೆಲ್ಲ ಮಾಡ್ತಾನ? ಏಡ್ಸ್ ಟ್ರ್ಯಾಪ್ ಅಲ್ಲ, ಬರೀ ಕಪೋಲ ಕಲ್ಪಿತ ಕಥೆಗಳು ಅಂತ ಹೇಳಿದರು. ಆದರೆ ಈಗ ಆ ಮಹಿಳೆ ತನಗೆ ಏಡ್ಸ್ ಇದೆ ಅನ್ನೋದನ್ನು ದೃಢಪಡಿಸಿದ್ದಾರೆ. ತನಗೆ ಇಂಜೆಕ್ಷನ್ ಕೊಟ್ಟಿದ್ರು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಆಕೆ ಉಲ್ಲೇಖ ಮಾಡಿದ್ದಾರೆ. ಮುನಿರತ್ನ ಅವರ ಕಣ್ಣು ಮುಂದೆನೆ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು, ನನಗೆ ಏಡ್ಸ್ ಟ್ರ್ಯಾಪನ್ನು ಮಾಡಲಾಗಿತ್ತು ಮತ್ತು ನನಗೀಗ ಕಾಯಿಲೆ ಬಂದಿದೆ, ಹಾಗಾಗಿ ನಾನು ಸಾಯ್ತೀನಿ ಅಂತ ಮಹಿಳೆ ವಿಡಿಯೋವೊಂದನ್ನು ಮಾಡಿ ಈಗ ಎಫ್ಐಆರ್ ದಾಖಲಾಗಿದೆ.